ಮಗನನ್ನು ಉಳಿಸಲು ತನ್ನ ಕಿಡ್ನಿಯನ್ನೇ ದಾನ ಮಾಡಿದ ತಾಯಿಗೀಗ ಆರ್ಥಿಕ ಸಂಕಟ. ಈ ಭೂಮಿ ಹಾಗೂ ತಾಯಿ ಎರಡೂ ಒಂದೇ. ನಮ್ಮೆಲ್ಲರನ್ನು ಸಲಹುವವಳು ಈ ತಾಯಿ. ಅಪ್ಪ ಆಕಾಶ, ಆದರೆ ತಾಯಿ ಅವನ ಅವ್ವ ಇರ್ತಾಳೆ. ತಾಯಿಗೆ ಮಗ ಅಂದ್ರೆ ಭೂಮಿ ಮತ್ತು ಆಕಾಶ ಇದ್ದ ಹಾಗೆ. ಒಂದು ವೇಳೆ ತನ್ನ ಪತಿಗೆ ಏನಾದ್ರೂ ಆದರೆ ತಾಯಿ ದೇವರ ಮೊರೆ ಹೋಗಬಹುದು. ಆದರೆ ತನ್ನ ಗರ್ಭದಲ್ಲಿ ಹುಟ್ಟಿದ ಸುತನಿಗೆ ಏನಾದ್ರೂ ಆದರೆ ತಾಯಿ ತನ್ನ ಸಾವನ್ನ ಬಯಸುತ್ತಾಳೆ ಹೊರತು ತನ್ನ ಪುತ್ರನಿಗಾಗಿ ಏನು ಬೇಕಾದ್ರೂ ಮಾಡುತ್ತಾಳೆ. ತನ್ನ 15 ವರ್ಷದ ಮಗನ ಜೀವ ಉಳಿಸಲು ತನ್ನ ಕಿಡ್ನಿಯನ್ನೇ ದಾನ ಮಾಡಿದ ತಾಯಿ ಈಗ ಆರ್ಥಿಕ ನೆರವು ನೀಡುವ ದಾನಿಗಳತ್ತ ಮುಖ ಮಾಡಿದ್ದಾರೆ. ದುಡಿದು ಮಗನನ್ನ ಸಲಹುವ ತಾಯಿಯ ಸಂಕಟಕ್ಕೀಗ ಮಾನವೀಯ ನೆಲೆಯಲ್ಲಿ ನೆರವಿನ ಹಸ್ತ ಚಾಚುವ ಉದಾರ ಹೃದಯಗಳ ಅಗತ್ಯ ಬಂದೊದಗಿದೆ. ಅಥಣಿ ತಾಲೂಕಿನ ಮದಭಾವಿಯ ಪ್ರಜ್ವಲ್ ಮಹಾದೇವ್ ನಿವಾಲ್ಗಿ 9ನೇ ತರಗತಿಯಲ್ಲಿ ಓದುತ್ತಿರುವ ಪ್ರತಿಭಾವಂತ ಬಾಲಕ. ಈತ ಶೋಭಾ ಮಹಾದೇವ್ ದಂಪತಿಯ ಏಕಮಾತ್ರ ಪುತ್ರ. ಶೋಭಾ ಅವರು 2 ತಿಂಗಳ ಗರ್ಭಿಣಿಯಾಗಿದ್ದಾಗ ಪತಿ ಮಹಾದೇವ್ ನಿವಾಳ್ಗಿ ಇಹಲೋಕ ತ್ಯಜಿಸಿದ್ದರು. ಮಗನನ್ನು ಸಲಹಲು ಶೋಭಾ ಅವರು ರೈತ ಕೂಲಿ ಕಾರ್ಮಿಕರಾಗಿ ದುಡಿಯುತ್ತಾ ಬಂದಿದ್ದಾರೆ. ಆದರೆ ಕೆಲವೊಮ್ಮೆ ದೇವೋ ದುರ್ಬಲ ಘಾತುಕಃ ಎಂಬ ಉಕ್ತಿಗೆ ಉದಾಹರಣೆಯಾಗಿದ್ದಾರೆ ಈ ತಾಯಿ ಮಗ. ಶಾಲೆಯಲ್ಲೂ ಪ್ರತಿಭಾವಂತ ಎನ್ನಿಸಿಕೊಂಡ ಪ್ರಜ್ವಲ್ಗೆ 2018ರ ಜುಲೈನಲ್ಲಿ ಮಿರಜ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಿದ್ದಾಗ 2 ಕಿಡ್ನಿಗಳು ವಿಫಲವಾಗಿರುವುದು ಪತ್ತೆಯಾಯಿತು. ಈಚೆಗೆ ಬಾಲಕನನ್ನ ಡಾಕ್ಟರ್ ಪ್ರಭಾಕರ್ ಕೋರೆ ಚಾರಿಟೇಬಲ್ ಆಸ್ಪತ್ರೆಯ ಪೀಡಿಯಾಟ್ರಿಕ್ ನೆಫ್ರಾಲಜಿ ವಿಭಾಗದಲ್ಲಿ ಬಾಲಕನನ್ನ ದಾಖಲಿಸಿ ತಪಾಸಣೆ ನಡೆಸಲಾಯಿತು. ತಾಯಿಯ ರಕ್ತದ ಗುಂಪು ಮಗನೊಂದಿಗೆ ಹೊಂದಾಣಿಕೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್ ಡಾಕ್ಟರ್ ಮಹಾಂತೇಶ್ ವಿ ಪಾಟೀಲ್ ಅವರು ಮಾರ್ಚ್ 9ರಂದು ತಾಯಿಯ ಮೂತ್ರಪಿಂಡ ಪಡೆದು ಬಾಲಕನಿಗೆ ಯಶಸ್ವಿಯಾಗಿ ಕಸಿ ಚಿಕಿತ್ಸೆ ನೆರವೇರಿಸಿದ್ದಾರೆ. ಜೆಎನ್ಎಂಸಿ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಎನ್ಎಸ್ ಮಹಂತಶೆಟ್ಟಿ ಅವರ ನೆರವಿನೊಂದಿಗೆ ಪ್ರಭಾಕರ್ ಕೋರೆ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಉಚಿತ ಹಿಮೋಡಯಾಲಿಸಿಸ್ ದುಬಾರಿ ಔಷಧಗಳನ್ನ ನೀಡಲಾಗಿದೆ. ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್ ಡಾಕ್ಟರ್ ಮಹಾಂತೇಶ್ ವಿ ಪಾಟೀಲ್, ಮೂತ್ರಶಾಸ್ತ್ರಜ್ಞ ಡಾಕ್ಟರ್ ಆರ್.ಬಿ. ನೇರ್ಲಿ ಮತ್ತು ಡಾಕ್ಟರ್ ವಿಕ್ರಮ್ ಪ್ರಭಾ, ಅರವಳಿಕೆ ತಜ್ಞ ಡಾಕ್ಟರ್ ರಾಜೇಶ್ ಮಾಣೆ, ನಾಳೀಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ರಿಚರ್ಡ್ ಅವರ ತಂಡ ಯಶಸ್ವಿ ಕಸಿ ನೆರವೇರಿಸಿದೆ. ಸದ್ಯ ಬಾಲಕನ ಆರೋಗ್ಯವೇನೋ ಸ್ಥಿರವಾಗಿದೆ. ಮಗು ಪ್ರಸ್ತುತ ಉತ್ತಮವಾಗಿದೆ. ಆದರೆ ಚಿಕಿತ್ಸೆ, ಔಷಧಿ ಇತ್ಯಾದಿಗಳಿಗೆ ತಗುಲಿದ ಹೆಚ್ಚಿನ ಸುಮಾರು 5 ರಿಂದ 7 ಲಕ್ಷ ರೂಪಾಯಿ ಭರಿಸಲು ಶೋಭಾ ಅವರಿಂದ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ದಾನಿಗಳು ಈ ತಾಯಿ ಮಗನಿಗೆ ನೆರವಾಗುವ ಅಗತ್ಯವಿದೆ. ನೆರವು ನೀಡಲು ಬಯಸುವವರು ಶೋಭಾ ಮಹಾದೇವ್ ನಿವಾಳ್ಗಿ ಅವರನ್ನ ಸಂಪರ್ಕಿಸಬಹುದು. ಅವರ ಮೊಬೈಲ್ ಸಂಖ್ಯೆ 9611467167. ಅವರ ಬ್ಯಾಂಕ್ ಡೀಟೇಲ್ಸ್ ಹೀಗಿದೆ. ಶೋಭಾ ಮಹಾದೇವ್ ನಿವಾಳ್ಗಿ, ಬ್ಯಾಂಕ್ ಕೆವಿಜಿ ಬ್ಯಾಂಕ್, ಅಕೌಂಟ್ ನಂಬರ್ 172170890504, IFSC ಕೋಡ್ KVG B000207. ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಮದಭಾವಿ ಅವರು. ಇವರು ಶೋಭಾ ಮಹಾದೇವ್ ನಿವಾಳ್ಗಿ ಅಂತ. ಅವರು ಆ ಹುಡುಗ 2 ತಿಂಗಳ ಹೊಟ್ಟೆಲಿ ಇದ್ದಾಗ ಅವರು ಮಾಲಕರು ತೀರಿ ಹೋದರು. ಮುಂದೆ ಅವರಿಗೆ ಸ್ವಲ್ಪ ಒಂದು 8 ವರ್ಷ ಆದಮೇಲೆ ಆ ಹುಡುಗಂದು ಕಿಡ್ನಿ ಪ್ರಾಬ್ಲಮ್ ಇತ್ತು. 2 ಕಿಡ್ನಿ ಫೇಲ್ ಆಗೋಣ ಅವ್ರ ಮದರು ಅವ್ರ ತಾಯಿನ ಅವನಿಗೆ ಹುಡುಗ ಕಿಡ್ನಿ ಕೊಟ್ಟಿದ್ದಾರೆ. ಈಗ ಇದ್ದದ್ದು ದುಡ್ಡು ಎಲ್ಲ ಅವರು ಇಷ್ಟು ಈಗ ಸದ್ಯ KLE ಹಾಸ್ಪಿಟಲ್ ಬೆಳಗಾವದಲ್ಲಿ ಅವರು ಅಡ್ಮಿಟ್ ಇದ್ದಾರೆ ಹುಡುಗರು. ಅದು ಈಗ ಅವ್ರ ಹತ್ತಿರ ಇದ್ದದೆಲ್ಲ ದುಡ್ಡು ಎಲ್ಲ ಖಾಲಿಯಾಗಿದೆ. ಇನ್ನು ಹಾಸ್ಪಿಟಲ್ದವ್ರು ಹೇಳ್ತಾ ಇದ್ದಾರೆ ಕಮಿಟಿ 8 ಲಕ್ಷ ಪ್ಯಾಕೇಜ್ ಇದೆ, ಅದೆಲ್ಲ ದುಡ್ಡು ತುಂಬ್ರೇನೆ ನಾವು ಹುಡುಗನನ್ನು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಪಾಪ ಅವ್ರ ಹತ್ರ ಏನೂ ಇಲ್ಲ, ಎಲ್ಲ ಇದು ಭಾಳ ಬಡತನ, ಕೂಲಿ ಹೋಗೋ ದುಡಿಯೋ ತಿನ್ನೋರು. ಅವ್ರಿಗೆ ಯಾರು ದಾನಿಗಳಿದ್ದರೆ ನಮ್ಮಿಂದ ಒಂದು ಕಳಕಳಿ ವಿನಂತಿ, ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತಾಯಿ ಮತ್ತು ಮಗನ ಜೀವ ಉಳಿಸಿ ಅವ್ರೂ ಇದು ರಕ್ಷಣೆ ಮಾಡಿರಿ ಅಂಥೇಳಿ ಒಂದು ಸ್ವಲ್ಪ ದಾನಿ ಮಾಡಿ ರಕ್ಷಣೆ ಮಾಡಿರಿ, ಅವ್ರಿಗೆ ಕಳಕಳಿ ವಿನಂತಿ ಮಾಡ್ತೀವಿ. ನಾವು ರಮೇಶ್ ನಿವಾಳ್ಗಿ ಅಂತ, ಆ ಹುಡುಗನ ಕಾಕ ಆಗಬೇಕು ನಾವು. ಮೂರು ಮದಭಾವಿ, ಬೆಳಗಾವಿ ಜಿಲ್ಲಾ, ಅಥಣಿ ತಾಲೂಕದವರು. ನನ್ನ ಹೆಸರು ಶೋಭಾ ನಿವಾಳ್ಗಿ ಅಂತ. ನನಗೆ ಒಬ್ಬನೇ ಮಗ. ಅವನಿಗೆ ನಾ ಹೊಟ್ಟೆಯಲ್ಲೇ ಇದ್ದಾಗ ಅವರ ತಂದೆ ತೀರ್ಕೊಂಡಿದ್ದಾರೆ. ಅವನಿಗೆ ಈಗ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. ಅದಕ್ಕಾಗಿ ನಾನು ಕಿಡ್ನಿ ಕೊಟ್ಟು ನನ್ನ ಮಗನ್ನೇ ಉಳಿಸ್ಕೊಂಡೀನಿ. ಆದರೆ ಹಾಸ್ಪಿಟಲ್ಲಿ ಬಿಲ್ ಕಟ್ಟದೆ ನನ್ನ ಮಗನ ಡಿಸ್ಚಾರ್ಜ್ ಕೊಡಲ್ಲ ಅಂತಿದ್ದಾರೆ.
ನಮ್ಮಂತ್ಯಾಕ ಹಣ ಇಲ್ಲ, ಯಾರಾದರೂ ಹಣ ಕೊಟ್ಟು ಸಹಾಯ ಮಾಡ್ರಿ. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.